ಜೈಲು ಸೇರಿದ ಬಳಿಕ ಮೊದಲ ಬಾರಿಗೆ ದರ್ಶನ್ ಕುಟುಂಬ ಅವರನ್ನ ಭೇಟಿ ಮಾಡಿದೆ. ಜೈಲಿನಲ್ಲಿರುವಂತಹ ದರ್ಶನ್ರನ್ನ ಪತ್ನಿ ವಿಜಯಲಕ್ಷ್ಮಿ ಭೇಟಿ ಮಾಡಿದ್ದಾರೆ. ಜೈಲು ಪಾಲಾದಂತಹ ನಂತರದಲ್ಲಿ ವಿಜಯಲಕ್ಷ್ಮಿ ಅವರ ಮೊದಲ ಭೇಟಿ ಇದು. ಪತ್ನಿ ವಿಜಯಲಕ್ಷ್ಮಿ ಜೊತೆ ಪುತ್ರ ವಿನೀಶ್ ಕೂಡ ಇವತ್ತು ಪರಪ್ಪನ ಅಗ್ರಹಾರ ಜೈಲಿಗೆ ಆಗಮಿಸಿದ್ರು. ಕಂಬೆ ಹಿಂದಿರುವಂತಹ ಅಪ್ಪನನ್ನ ನೋಡಿದ್ದಾನೆ ಮಗ. ಈ ಸಂದರ್ಭದಲ್ಲಿ ಭಾವುಕರಾದ್ರು ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಪತ್ನಿ ಹಾಗೆ ಪುತ್ರನನ್ನ ನೋಡಿ ಜೈಲಿನಲ್ಲಿ ಆರೋಪಿ ದರ್ಶನ್ ಭಾವುಕರಾದಂತೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ ನಟ ದರ್ಶನ್ ಹಾಗೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಎಲ್ಲ ಆರೋಪಿಗಳು. ನ್ಯಾಯಾಂಗ ಬಂಧನಕ್ಕೆ ಕೋರ್ಟ್ ಒಪ್ಪಿಸಿದಂತಹ ನಂತರದಲ್ಲಿ ಪರಪ್ಪನ ಅಗ್ರಹಾರ ಜೈಲಿಗೆ ದರ್ಶನ್ರನ್ನ ಶಿಫ್ಟ್ ಮಾಡಲಾಗಿತ್ತು. ದರ್ಶನ್ ಪೊಲೀಸ್ ಕಸ್ಟಡಿಯಲ್ಲಿರುವಂತಹ ಸಂದರ್ಭದಲ್ಲಿ ಪತ್ನಿ ವಿಜಯಲಕ್ಷ್ಮಿ ಒಮ್ಮೆ ಸ್ಟೇಷನ್ಗೆ ಬಂದಿದ್ರು, ಅನ್ನಪೂರ್ಣೇಶ್ವರಿ ನಗರ ಸ್ಟೇಷನ್ಗೆ. ಆ ಸಂದರ್ಭದಲ್ಲಿ ಬಂದಿದ್ದು ದರ್ಶನ್ ಅವರನ್ನ ನೋಡೋಕಾಗಿ ಅಲ್ಲ, ಪೊಲೀಸರು ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಅನ್ನ ಕೊಟ್ಟಂತಹ ಕಾರಣಕ್ಕಾಗಿ ವಿಚಾರಣೆಗಾಗಿ ಹಾಜರಾಗಿದ್ರು. ಅದಾದಂತಹ ನಂತರದಲ್ಲಿ ಈಗ ನ್ಯಾಯಾಂಗ ಬಂಧನಕ್ಕೆ ಒಳಪಟ್ಟಂತಹ ನಂತರದಲ್ಲಿ ಪರಪ್ಪನ ಅಗ್ರಹಾರ ಜೈಲಿಗೆ ನಟ ದರ್ಶನ್ ಶಿಫ್ಟ್ ಆಗಿದ್ದಾರೆ. ಹಾಗಾಗಿ ಅವರನ್ನ ನೋಡೋಕೆ ಅಂತ ಹೇಳಿ ಅರೆಸ್ಟ್ ಆದಂತಹ ಬರೋಬ್ಬರಿ 14 ದಿನಗಳ ನಂತರ 11ನೇ ತಾರೀಕು ಅರೆಸ್ಟ್ ಆಗಿದ್ದು ದರ್ಶನ್. ಅದಾದಂತಹ ನಂತರ ಮಗ ವಿನೀಶ್ ತಂದೆಯನ್ನ ನೋಡಿರ್ಲಿಲ್ಲ. 15 ವರ್ಷದ ಬಾಲಕ ತಂದೆಯನ್ನ ನೋಡೋಕೆ ಅಂತ ಹೇಳಿ ಇವತ್ತು ತಾಯಿ ಜೊತೆ ಸ್ಟೇಷನ್ಗೆ ಆಗಮಿಸಿದ್ದ. ಪರಪ್ಪನ ಅಗ್ರಹಾರ ಜೈಲಿಗೆ ಆಗಮಿಸಿದ್ರು. ತಾಯಿ ಹಾಗೆ ಮಗ ಇಬ್ರು ಕೂಡ ಒಳಗಡೆ ಹೋಗಿ ನಟ ದರ್ಶನ್ ಅವರನ್ನ ಮಾತನಾಡಿಸಿದ್ದಾರೆ ಎನ್ನುವಂತಹ ಮಾಹಿತಿ. ಈ ಸಂದರ್ಭದಲ್ಲಿ ಪತ್ನಿ ಹಾಗೆ ಮಗನನ್ನ ನೋಡಿ ನಟ ದರ್ಶನ್ ಭಾವುಕರಾದ್ರು ಅನ್ನುವಂತಹ ಇನ್ಸೈಡ್ ಡೀಟೇಲ್ಸ್ ಲಭ್ಯವಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.